ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇವೆ, ಸರಿಯಾಗಿ ಪೂರ್ತಿ ಮಾಡಿಕೊಂಡಿಲ್ಲ. ಹೀಗಾಗಿ ಸರಿಯಾದ ಸೇವೆ ಕೊಡೋದಕ್ಕಾಗ್ತಿಲ್ಲ. ಈ ಬಗ್ಗೆ ವಿಸ್ತಾರ ನ್ಯೂಸ್ ಸತತವಾಗಿ ವರದಿಯನ್ನು ಮಾಡಿದ್ದು, ಈ ವರದಿ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ರಾಜ್ಯದಲ್ಲಿ 2.47 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇರುವ ವಿಚಾರ ಪರಿಷತ್ನಲ್ಲಿ ಸದ್ದು ಮಾಡಿದೆ. ಡಾಕ್ಟರ್ ತೇಜಸ್ವಿನಿ ಗೌಡ ಬಿಜೆಪಿಯ ಎಂಎಲ್ಸಿ 7 ಲಕ್ಷ ಜನ ಮಾಡಬೇಕಾದ ಕೆಲಸವನ್ನು ರಾಜ್ಯದಲ್ಲಿ 4 ಲಕ್ಷ ಜನ ಸರ್ಕಾರಿ ಅಧಿಕಾರಿಗಳು ನೌಕರರು ಮಾಡ್ತಾ ಇರೋದು. ಈ ಬಗ್ಗೆ ವಿಸ್ತಾರ ನ್ಯೂಸ್ನಲ್ಲಿ ಖಾಲಿ ಹುದ್ದೆ ಇರುವ ವಿಚಾರ ಪ್ರಸ್ತಾಪ ಆಗ್ತಿದೆ, ಕ್ರಮ ಕೈಗೊಳ್ಳಿ ಅಂತ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನ ಪರಿಷತ್ನಲ್ಲಿ ಮಾಡಿರೋದು. ಈ ಬಗ್ಗೆ ಸರ್ಕಾರ ಕೊಟ್ಟ ಉತ್ತರ ಅಸಮರ್ಪಕವಾಗಿದೆ ಅಂತ ಡಾಕ್ಟರ್ ತೇಜಸ್ವಿನಿ ಗೌಡ ಚಾಟಿ ಬೀಸಿದ್ದಾರೆ. ಸದನವನ್ನು ನಡೆಸಬೇಕು ಅಂದ್ರೆ ಸರ್ಕಾರ ಸಂಘರ್ಷದ ಮೂಡ್ಗೋದ್ರೆ ಆಗೋದಿಲ್ಲ. ನಾವೆತ್ತಿರ್ತಕ್ಕಂಥ ವಿಚಾರ ಜ್ವಲಂತವಾದ ವಿಚಾರ. 7 ಲಕ್ಷ ಸರ್ಕಾರಿ ನೌಕರರು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಕೇವಲ 4.5 ಲಕ್ಷ ಮಂದಿ ಮಾಡ್ತಾ ಇದ್ದಾರೆ. ಒತ್ತಡ ಆಗ್ತಾ ಇದೆ ಅವರ ಮೇಲೆ, ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತಾ ಇದೆ. ಜನತೆಗೆ ತಲುಪಬೇಕಾದ ಯಾವುದೇ ಒಂದು ಯೋಜನೆಗಳಾಗಿರ್ಲಿ ಅಥವಾ ಸೇವೆ ಆಗಿರ್ಲಿ ಕೊರತೆ ಉಂಟಾಗಿದೆ. ಅದರಿಂದ ಸರ್ಕಾರಕ್ಕೂ ನಷ್ಟ ಆಗುತ್ತೆ ಮತ್ತು ನಮ್ಮ ಕರ್ತವ್ಯ ಅಪೋಸಿಷನ್ ಜನತೆಯ ಹಿತವನ್ನ ಕಾಪಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವಿಲ್ಲಿ ಕುಳಿತಿರೋದೇ ಅವರ ಧ್ವನಿಯಾಗಿ ಮಾತನಾಡಲಿಕ್ಕೆ ಸಭಾಪತಿಗಳೇ. ಸಲೀಂ ಜಿ ಅವರು ಬ್ಲಾಕ್ ಮೇಲ್ ಅನ್ನೋ ಶಬ್ದವನ್ನ ಬಳಸಿದ್ರು. ದಯವಿಟ್ಟು ಬೇಕಾದ್ರೆ ಕೇಸರಿ ಮೇಲ್ ಅಂತ ಬೇಕಾದ್ರೆ ಹೇಳ್ಬಿಡ್ಲಿ. ಈ ಬ್ಲಾಕ್ ಮೇಲ್ ಅನ್ನೋ ಪದ ಅಂದ್ರೆ ನಾವಿಲ್ಲಿ ಕುಳಿತಿರ್ತಕ್ಕಂಥ ಆ ರೀತಿ ಶಬ್ದ ಬಳಕೆ ಮಾಡಬಹುದು, ವಾಪಸ್ ತಗೊಳ್ಬೇಕು. ಆ ರೀತಿ ದುರುದ್ದೇಶ ನಮಗಿಲ್ಲ, ಖಂಡಿತ ಆ ರೀತಿ ದುರುದ್ದೇಶ ನಮಗಿಲ್ಲ, ಆ ರೀತಿ ದುರುದ್ದೇಶ ನಮಗಿಲ್ಲ, ಆ ರೀತಿ ದುರುದ್ದೇಶ ನಮಗಿಲ್ಲ. ನಾವು ಆಗ್ರಹ ಮಾಡ್ತೀವಿ. ಇವತ್ತು ವಿಸ್ತಾರ ನ್ಯೂಸ್ ಅಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಎಷ್ಟು ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಎಷ್ಟು ವರ್ಷಗಳಿಂದ ಖಾಲಿ ಇದೆ ಬಂದಿದೆ. ಇದು ಅಡ್ಮಿನಿಸ್ಟ್ರೇಷನ್ಗೆ ತೊಂದರೆ ಆಗಿದೆ, ಜನತೆಗೆ ತೊಂದರೆ ಆಗಿದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಒಂದು ಗಂಭೀರವಾದ ವಿಚಾರದಲ್ಲಿ ಒಂದು ವಾಗ್ದಾನವನ್ನ ಕೊಟ್ಟರೆ ಈ ಸದನದಲ್ಲಿ ನಮ್ಮ ಕರ್ತವ್ಯ ಪೂರ್ಣ ಮಾಡಿದಾಗ ನಾವು ವಿನಂತಿಯನ್ನು ಮಾಡ್ತೇವೆ ಸರ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.